ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿರುವಂಥ ಸ್ಥಳ ಬಿಲ್ಲಿನ ಕೋಟೆ. ಇದು ಇರೋದು ಬೆಂಗಳೂರಿಂದ ಪುಣೆ ಕಡೆ ಹೋಗುವಂಥ ನ್ಯಾಷನಲ್ ಹೈವೇಯಲ್ಲಿ ಇದೆ. ಇದು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ದೇವಸ್ಥಾನವಿದ್ದು, ಈ ದೇವಸ್ಥಾನವನ್ನು ಈಗ ಹೊಸದಾಗಿ ಕಟ್ಟಿದ್ದಾರೆ. ಒಂದು ಬಂಡೆಯ ಮೇಲೆ ಒಂದು ಶಿವನ ಮೂರ್ತಿಯನ್ನು ಸುಂದರವಾಗಿ ನಿರ್ಮಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದು ಇತ್ತೀಚೆಗೆ ನಿರ್ಮಾಣವಾಗಿರುವಂತಹ ಒಂದು ಶಿವಮೂರ್ತಿ. ಹಾಗೆ ಈಗ ಏನು ನೋಡ್ತಾ ಇದ್ದೀರಾ ಈ ದೇವಸ್ಥಾನ ನೀವು, ಗುಂಡ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು. ಹಾಗೆ ಇಲ್ಲಿಗೆ ಡೈರೆಕ್ಟು ನಿಮ್ಮ ಖಾಸಗಿ ವೆಹಿಕಲ್ ಎಲ್ಲ ಬರ್ತವೆ. ಇಲ್ಲಿ ಡೈರೆಕ್ಟು ದಾರಿ ಇದೆ. ಇದು ಒಂದು ಗುಹೆಯ ಒಳಗಡೆ ದೇವಸ್ಥಾನ, ದೇವ್ರ ಮೂರ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ಬಾಗಿಲು ಹಾಕಿದ್ದಾರೆ. ಇಲ್ಲಿ ನಿಮ್ಗೇನಾದರೂ ಪೂಜೆ ಮಾಡಿಸ್ಬೇಕು ಅಥವಾ ನೋಡಬೇಕು ಅಂತ ಅಂದರೆ ಇಲ್ಲಿ ಅರ್ಚಕರ ನಂಬರನ್ನು ಸಹ ಹಾಕಿದ್ದಾರೆ. ದೇವಸ್ಥಾನವನ್ನು 2000 ಇಸವಿಯಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದೆರಡು ಗರುಡ ಗಂಬಗಳನ್ನು ನೋಡ್ಬೋದು. ತುಂಬ ಹಳೆಯದಾದ ಗರುಡ ಗಂಬಗಳನ್ನು ನೋಡ್ಬೋದು ನಾವು. ನೋಡ್ತಾ ಇದ್ದೀರಾ ನೀವು, ಎಷ್ಟು ಹಳೆಯದಾದಂಥ ಒಂದು ಗರುಡ ಗಂಬ. ಇದು ದೇವಸ್ಥಾನದ ಎಡಭಾಗಕ್ಕೆ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ಗುಡ್ಡೆ ಥರ ಇದೆ. ಇದು ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಇದು ಕೋಟೆಯ ಅಳಿದುಳಿದ ಭಾಗ ಅಂತ ಅನಿಸುತ್ತೆ. ನೋಡ್ತಾ ಇದ್ದೀರಾ ನೀವು, ದಪ್ಪ ದಪ್ಪನೆ ಕಲ್ಲುಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಮುಂಚೆ ಕೋಟೆ ಇತ್ತು ಅಂತ ನನ್ನ ಅನಿಸಿಕೆ. ಇಲ್ಲಿ ಯಾವುದೇ ಅವಶೇಷಗಳಿಲ್ಲ, ಇದೊಂದೇ ಬಿಟ್ಟರೆ. ಹಾಗೆ ಇಲ್ಲಿಂದ ಪೂರ್ತಿ ಹಳ್ಳಿನೇ ಕಾಣುತ್ತೆ. ಇಲ್ಲಿ ಇದು ನೋಡ್ತಾ ಇದ್ದೀರಾ ದೇವಸ್ಥಾನ, ಇದು ಎಡಗಡೆಯಿಂದ ದೇವಸ್ಥಾನ ನೋಡ್ತಾ ಇದ್ದೀರಾ ನೀವು. ಹಾಗೆ ಇಲ್ಲೊಂದು ಪುರಾತನ ಬಾವಿ ಕೂಡ ಇದೆ. ಸುಮಾರು ಒಂದು 50 ವರ್ಷಗಳ ಹಿಂದೆ ಕಟ್ಟಿರುವಂಥ ಇದು ಬಾವಿ. ಇದು ಈಗಲೂ ಸಹ ನೀರಿದ್ದಾವೆ. ಬಾವಿ ಹಳೆಯದು ಅನಿಸುತ್ತೆ, ಆದರೆ ಮೇಲ್ಗಡೆ ಕಟ್ಟೆ ಮಾತ್ರ ಸುಮಾರು 50 ವರ್ಷದ ಹಿಂದೆ ಕಟ್ಟಿರ್ತಾರೆ. ನೋಡ್ಬೋದು, ಈಗಲೂ ಕೂಡ ನೀರಿದ್ದಾವೆ. ಹಾಗೆ ಇನ್ನೊಂದು ಗರುಡ ಗಂಬವನ್ನು ತೋರಿಸ್ತೀನಿ ನಿಮಗೆ.
ನೋಡ್ಬೋದು. ಇದು ದೇವಸ್ಥಾನದ ಎದುರಿಗೆ ಇದೆ ಇನ್ನೊಂದು. ಇದು ಅಷ್ಟೇ ಹಳೆಯದಾದಂಥ ಒಂದು ಗರುಡಗಂಬ. ನೋಡ್ಬೋದು ನೀವು ಎಷ್ಟು ಹಳೆಯದಾದಂಥ ಗರುಡಗಂಬ ಅಂತ. ಇದರ ಮೇಲೆ ಬಳ್ಳಿಯ ಚಿತ್ರಗಳನ್ನು ಸಹ ಬಿಡಿಸಿದ್ದಾರೆ, ನೋಡ್ತಾ ಇದ್ದೀರಾ. ಹಾಗೆ ಮುಂದ್ಗಡೆ ಒಂದು ಮಂಟಪ ಅಥವಾ ದೇವಸ್ಥಾನ ಅಂತ ಅನಿಸುತ್ತೆ ನನಗೆ. ಹಳೆ ದೇವಸ್ಥಾನ ಇರ್ಬೋದು ಅಂತ ಅನಿಸುತ್ತೆ. ನೋಡ್ತಾ ಇದ್ದೀರಾ ನೀವು, ಹಳೆ ದೇವಸ್ಥಾನ. ಅಲ್ಲಿಗೆ ಹೋಗೋದಕ್ಕೂ ಸಹ ಆಗ್ತಾ ಇಲ್ಲ, ಅದರಿಂದ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಈ ಗರುಡಗಂಬದ ಎದುರಿಗೆ ದೇವಸ್ಥಾನ ಇದೆ. ಇದು ಮೋಸ್ಟ್ಲಿ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನೋಡ್ತಾ ಇದ್ದೀರಾ ನೀವು, ಈ ಕಂಬನ ಕಲ್ಲಿನ ಮೇಲೆ ಸುಮ್ಮನೆ ಇಟ್ಟಿದ್ದಾರೆ, ಒಳಗಡೆನೂ ಸಹ ಹೂಣಿಲ್ಲ. ಒಳಗಡೆ ಇಂಟರ್ಲಾಕ್ ಏನಾದರೂ ಮಾಡಿರ್ಬೋದು ಅಂತ ಅನಿಸುತ್ತೆ, ಮೋಸ್ಟ್ಲಿ ಅನಿಸುತ್ತೆ. ಹಾಗೆ ಊರೊಳಗಡೆ ಬಂದರೆ ಇಲ್ಲೊಂದು 4 ದೇವಸ್ಥಾನಗಳನ್ನು ನೋಡ್ಬೋದು ನಾವು. 4-5 ದೇವಸ್ಥಾನ ಇದ್ದಾವೆ ಒಂದೇ ಏರಿಯಾದಲ್ಲಿ. ಇದು ಒಂದು ಇಲ್ಲಿ ಕಲ್ಲನ್ನು ಸಹ ನೋಡ್ಬೋದು. ಇದು ದೇವಸ್ಥಾನಕ್ಕೆ ದಾನ ಕೊಟ್ಟಿರುವಂಥ ಕಲ್ಲಾಗಿರ್ಬೋದು ಅಥವಾ ಏನಾದರೂ ಸೇವೆ ಮಾಡಿರುವಂಥ ಕಲ್ಲು. ಇದು ಶಿವನಿಗೆ ಅರ್ಪಿತವಾದಂಥ ಕಲ್ಲು. ಈ ದೇವಸ್ಥಾನ ನಂದಿಯ ದೇವಸ್ಥಾನ ಅಂತ ಕರೀತಾರೆ. ಇದು ಗೊತ್ತಿಲ್ಲ, ಒಳಗಡೆ ಏನೋ ಲಿಂಗದ ಥರ ಇದೆ, ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಸುಮಾರು 10-15 ವೀರಗಲ್ಲಗಳನ್ನ ನಾವು ನೋಡ್ಬೋದು. ಇದನ್ನು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಸಂರಕ್ಷಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸುಮಾರು ವರ್ಷಗಳಷ್ಟು ಹಳೆಯದಾದಂಥ ವೀರಗಲ್ಲುಗಳಿವು. ಇದ್ರ ಬಗ್ಗೆ ಗಮನ ಕೊಟ್ಟು ಸಂರಕ್ಷಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಕೆರೆಯಲ್ಲೊಂದು ಚಿಕ್ಕದಾದ ದೇವಸ್ಥಾನ ಇದೆ, ಅದು ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ ನೀವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.